ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮುಂದಿನ ಆಸೆ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಶುರುವಿನಲ್ಲಿ ಛಾಯಾ ಎಲ್ಲ ವಿಷಯ ಹೇಳಿದ ಮೇಲೆ ಶಾಕ್ ಆಗಿ ಸೂರ್ಯ ಹೇಳ್ತಾನೆ, ಮನೆಗೆ ಬಂದು ಎಲ್ಲ ವಿಷಯ ತಿಳಿಸಿ, ನೀವು ನಾನು ಹೇಳಿದರೆ ಯಾರೂ ನಂಬಲ್ಲ ಅಂತ ಹೇಳ್ತಾರೆ. ಸರಿ, ನಾನು ಬಂದೇ ಬರ್ತೀನಿ, ನಾನು ಅವ್ರಿಗಿಬ್ರಿಗೂ ಪಾಠ ಕಳಿಸ್ತೀನಿ ಅಂತ ಹೇಳೋದು ಛಾಯಾ ಬರ್ತಾಳೆ. ಛಾಯಾ ಬಂದು ಮನೆಯಿಂದ ಆಚೆ ನಿಂತ್ಕೊಂಡಾಗ, ನೀವು ಇಲ್ಲೇ ನಿಂತಿರಿ, ನಾನು ಕರೆದಾಗ ಒಳಗಡೆ ಬನ್ನಿ ಅಂತೇಳಿ ಸೂರ್ಯ ಮನೆಯಿಂದ ಆಚೆ ನಿಲ್ಲಿಸಿರ್ತಾನೆ. ಛಾಯಾಗೆ ಒಳಗಡೆ ಬಂದು ಎಲ್ಲರೂ ಆಚೆ ಬನ್ನಿ, ಯಾರ್ಯಾರಿದ್ದೀರಾ ಎಲ್ಲರೂ ಆಚೆ ಬನ್ನಿ ಅಂತ ಹೇಳಿದಾಗ ಎಲ್ಲರೂ ಕೂಡ ಸೂರ್ಯ, ಶ್ರುತಿ, ಮನೋಜ ಮತ್ತು ರೋಹಿಣಿ, ಈ ಕಡೆ ಮೀನಾ, ಶಾಂತಿ, ರಂಗನಾಥ್ ಎಲ್ಲರೂ ಕೂಡ ಹಾಲಿಗೆ ಬರ್ತಾರೆ. ಹಾಲಿಗೆ ಬಂದಾಗ ಏನಾಯಿತು ಅಂತ ಎಲ್ಲರೂ ಕೇಳಿದಾಗ, ಈಗ ನಾನು ಒಂದು ಒಳ್ಳೆ ವಿಷಯನ ನಿಮಗೆ ತಿಳಿಸ್ತೀನಿ, ಕೂತ್ಕೊಳ್ಳಿ ಅಂತ ಹೇಳಿದಾಗ ಸರಿ ಅಂತ ಹೇಳಿ ಕೂತ್ಕೊಂಡಿರ್ತಾರೆ. ಈ ಕಡೆ ಅಂದರೆ ಡೈನಿಂಗ್ ಟೇಬಲ್ನ ಗ್ಲಾಸ್ನ ತೆಗೆದು ಬರೀ ಡೈನಿಂಗ್ ಟೇಬಲ್ ಮಾತ್ರ ವುಡ್ ಮಾತ್ರ ಬಂದು ಅಡ್ಡ ನಿಲ್ಲಿಸಿ ಈಗ ಕಟಕಟೆಯ ಥರ ನಿಲ್ಲಿಸಿರ್ತಾನೆ. ಪೆಂಗ್ಯ ಇಲ್ಲಿ ಬಂದು ನಿಂತ್ಕೊ ಅಂತ ಹೇಳಿದಾಗ, ಏನಕ್ಕೆ ನಾನಲ್ಲೇ ನಿಂತ್ಕೋಬೇಕು ಅಂತ ಹೇಳ್ತಾರೆ. ರೋಹಿಣಿ ಬಂದ್ಬಿಟ್ಟು, ಯಾಕ್ರಿ ಬರ್ರೆ ಪದೇ ಅವರಿಗೆ ನೀವು ಟಾರ್ಗೆಟ್ ಮಾಡ್ತೀರಾ, ಯಾಕೆ ಅವ್ರು ಬಿಟ್ಟರೆ ನಿಮಗೆ ಬೇರೆ ಯಾರೂ ಸಿಗೋದೇ ಇಲ್ವಾ ಅಂತ ಹೇಳಿದಾಗ, ಪೌಡ್ರಮ್ಮ ನೀನು ಸುಮ್ಮನೆ ನಿಂತ್ಕೊಂಡ್ರೆ ಸರಿ, ಈಗ ಇಲ್ಲಾಂದರೆ ನಾನು ಮಾತ್ರ ಸುಮ್ಮನೆ ಇರಲ್ಲ ಅಂತ ಹೇಳಿದಾಗ, ಈ ಕಡೆ ರಂಗನಾಥ್ ಅವ್ರು ಹೇಳ್ತಾರೆ, ಏನು ಅಂತ ಹೇಳಿದಾಗ, ಅಪ್ಪ ಈಗ ಈ ಮನೆ ಕೋರ್ಟು ಅಂತ ಹೇಳಿದಾಗ, ಯಾಕೋ ಈ ಮನೆ ಅಲ್ವೇನೋ ಅಂದಾಗ, ಇಲ್ಲಪ್ಪ ಈಗ ಕೋರ್ಟು ಅಂತ ಹೇಳ್ತಾರೆ. ನಾನು ಈಗ ಲಾಯರು, ಇವನು ಅಪರಾಧಿ, ನೀವು ಆಪೋಸಿಟ್ ಪಾರ್ಟಿ, ಈಗ ಈ ಮನೆಗೆ ಜಡ್ಜ್ ಅಂತ ಅಂದರೆ ಅಮ್ಮ, ಈಗೇನು ತೀರ್ಪು ಕೊಡ್ತಾರೋ ನಾನು ನೋಡ್ತೀನಿ ಅಂದಾಗ, ಈ ಕಡೆ ಶಾಂತಿ ಹೇಳ್ತಾಳೆ, ರೀ ಇವನಿಗೇನಾದ್ರು ತಲೆಗಿಲೆ ಕೆಟ್ಟಿದ್ಯಾ, ಯಾಕೆ ಈ ಥರ ಆಡ್ತಾ ಇದ್ದಾನೆ ಅಂದಾಗ, ಹ್ಞೂ ಸಕ್ರೆ, ಈಗ ಯಾರು ತಲೆ ಕೆಟ್ಟಿದ್ದಾರೆ, ಈ ವಿಷಯ ಎಲ್ಲ ತಿಳಿದ ಮೇಲೆ ಯಾರು ತಲೆ ಕೆಡಿಸ್ಕೋತಾರೆ ಅಂತ ನಾನು ನೋಡ್ತೀನಿ ಅಂತ ಹೇಳ್ತಾರೆ. ರಂಗನಾಥ್ ಅವ್ರು ಹೇಳ್ತಾರೆ, ಸರಿಯಪ್ಪ ವಿಷಯಕ್ಕೆ ಬಾ, ಏನಾಯಿತು ಅಂತ ಹೇಳಿದಾಗ, ಈ ಮನೆಯಲ್ಲಿ ರಂಗನಾಥ್ ಅನ್ನೋ ಒಬ್ಬ ವ್ಯಕ್ತಿ, ಅಂದರೆ ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯ್, ಟ್ರೈನ್ ಇಂಜಿನ್ ಡ್ರೈವರ್, ಅವರು ಊರು ಸುತ್ತಿ ಕಷ್ಟಪಟ್ಟು ಬೆವರು ಸುರಿಸಿ ದುಡ್ದಿರೋ ಹಣ, ರಿಟೈರ್ಮೆಂಟ್ ಆದಮೇಲೆ 27 ಲಕ್ಷ ದುಡ್ಡನ್ನ ಇವನು ದೋಪಿದಾನಲ್ಲ ಅಂತ ಹೇಳಿ ಈ ಕಡೆ ಸೂರ್ಯ ಹೇಳ್ತಾನೆ. ಅಷ್ಟು ಕಷ್ಟಪಟ್ಟು ದುಡ್ದಿರೋ ಹಣನ ಇವನು ತಗೊಂಡೋಗಿ ಮೋಸ ಮಾಡಿ, ಅಪ್ಪಂಗೆ ಮೋಸ ಮಾಡಿ ದೋಖ ಮಾಡಿರೋದು ಇವನು ಅಲ್ವಾ ಅಂತ ಹೇಳಿದಾಗ, ಶಾಂತಿ ಮತ್ತು ರಂಗನಾಥ್ ಅವರು, ರೋಹಿಣಿ ಎಲ್ಲರೂ ಕೂಡ, ಅಯ್ಯೋ ಇದು ಗೊತ್ತಿರೋ ವಿಷಯನೇ ತಾನೇ ಅಂತ ಹೇಳಿ ಎಲ್ಲರೂ ಕೂಡ ಹೇಳ್ತಾ ಇರ್ತಾರೆ. ಇವನು 27 ಲಕ್ಷ ಎತ್ಕೊಂಡು ಆ ಛಾಯಾ ಅನ್ನೋ ಹುಡುಗಿ ಜೊತೆ ಓಡೋದ, ಅವಳು ಇವನಿಗೆ ಹಲ್ವಾ ತಿನ್ನಿಸಿ ಅವಳು ಬೇರೆ ದೇಶಕ್ಕೆ ಹೋದ್ಲು ಅಂತ ಹೇಳಿದಾಗ, ರವಿ ಹೇಳ್ತಾನೆ, ಅಯ್ಯೋ ಇದೆಲ್ಲ ಗೊತ್ತಿರೋದಲ್ವೇನೋ ಸೂರ್ಯ, ಇದು ವಿಷಯ ಅಂತ ಹೇಳ್ತಾನೆ. ರವಿ ಆ ಥರ ಹೇಳಿದ ಮೇಲೆ ಸೂರ್ಯ ಹೇಳ್ತಾನೆ, ಹೌದು ಇಷ್ಟು ದಿನ ನಮಗಿಷ್ಟೇ ಗೊತ್ತಿರೋದು, ಆದರೆ ಈಗ ಇನ್ನೊಂದು ವಿಷಯ ಇದೆ, ಅದಕ್ಕೆ ನಾನು ಈ ಕೇಸ್ನ ರೀಓಪನ್ ಮಾಡಿದ್ದೀನಿ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಇವನೇ ಅಲ್ವಾ ಕೇಸಿಗೆ ಹೈ ವಿಟ್ನೆಸ್ಸು ಅಂತ ಹೇಳಿದಾಗ, ಅದಕ್ಕೆ ರಂಗನಾಥ್ ಅವ್ರು ಹೇಳ್ತಾರೆ, ಹೌದು ಕಣೋ, ಅವನೇ ತಾನೇ ತೊಗೊಂಡೋಗಿರೋದು, ಅವನಿಗೆ ಯಾಮರ್ಸಿ ಅವ್ರ ಹುಡುಗಿ ತಾನೇ ತೊಗೊಂಡೋಗಿರೋದು ಅಂತ ಹೇಳಿದಾಗ, ಸೂರ್ಯ ಹೇಳ್ತಾನೆ, ಅದೇ ಈಗ ಮೇಯ್ನಾಗಿ ಬೇಕಾಗಿರೋ ಪಾಯಿಂಟ್ಸ್ಗಳು ಅಂತ ಹೇಳ್ತಾನೆ. ಸೂರ್ಯ ಹೇಳ್ತಾನೆ, ಅದು ಅಲ್ಲ, ನೀವೆಲ್ಲ ತಿಳ್ಕೊಂಡಿರೋ ಪ್ರಕಾರ ಆ ಹುಡುಗಿ 27 ಲಕ್ಷ ಎತ್ಕೊಂಡು ಓಡೋಗಿರೋದಲ್ಲ, ಅದಕ್ಕೆ ಬೇರೆನೇ ವಿಷಯನೇ ಇದೆ ಅಂತ ಈ ಕಡೆ ಹೇಳಿದಾಗ, ರಂಗನಾಥ್ ಅವರು, ಶಾಂತಿ ಅವರೆಲ್ಲ ತುಂಬ ಶಾಕ್ ಆಗಿ ನೋಡ್ತಾ ಇರ್ತಾರೆ. ಮನೋಜ, ರೋಹಿಣಿ ಇಬ್ರಿಗೊಬ್ರು ಮುಖ ನೋಡ್ಕೊಂಡು ಶಾಕ್ ಆಗಿ, ಈ ಕಡೆ ಮನೋಜ ಹೇಳ್ತಾನೆ, ಬಿಡೋ ಕೈನ, ಈಗ ಎಲ್ಲರಿಗೂ ಮುಂದೆ ಈಗ ಒಂದು ಡ್ರಾಮಾ ಕ್ರಿಯೇಟ್ ಮಾಡಿ ಈಗ ನನ್ನ ಮೇಲೆ ಒಂದು ಗೂಬೆ ಕೂರಿಸ್ತಾ ಇದೆಯಾ, ನನಗೆ ಟೈಮ್ ಆಗ್ತಾಯಿದೆ, ನಾನು ಶೋರೂಮ್ಗೆ ಹೋಗ್ಬೇಕು ಬಿಡೋ ಅಂತ ಹೇಳಿದಾಗ, ನಿಂತ್ಕೊಳ್ಳೋ ಇಲ್ಲಿ, ಪೆಂಗ್ಯ ನಿಂತ್ಕೋ ಇಲ್ಲಿ ಅಂತ ಹೇಳಿ ಸೂರ್ಯ ನಿಲ್ಲಿಸ್ತಾನೆ. ಮನೋಜ ಹೋಗೋದು ನೋಡಿ ಈ ಕಡೆ ರವಿ ಬಾಯಲ್ಲಿ ಅವನ ಕೈ ಆ ಕಡೆ ಹಿಡ್ಕೊ ಅಂತ ಹೇಳಿ ಈ ಕಡೆ ಸೂರ್ಯ ಹಿಡ್ಕೊಂಡು ನಿಂತಿರ್ತಾರೆ. ಈಗ ಹೇಗೆ ಹೋಗ್ತೀಯಾ, ನಾನು ನೋಡ್ತೀನಿ, ನಿಂತ್ಕೊಳ್ಳೋ ಇಲ್ಲಿ ಅಂತ ಹೇಳಿ ಈ ಕಡೆ ಹೇಳಿದಾಗ ಹೇಳ್ತಾನೆ, ಓ ಕೋರ್ಟಲ್ಲಿ ಕಿರ್ಚಾಡಬಾರ್ದಲ್ವಾ, ಆರ್ಡರ್ ಅನ್ಕೊಂಡು ಈಗ ನೀನು ಡ್ರಾಮಾ ಮಾಡ್ತಿದ್ಯಾ ಅಂತ ಅಂದಿದ್ದೆ ಅಲ್ವಾ, ಆ ಡ್ರಾಮಾ ಹೇಗಿರುತ್ತೆ ಅಂತ ಈಗ ನಾನು ತೋರಿಸ್ತೀನಿ ಅಂತ ಹೇಳಿದಾಗ, ರಂಗನಾಥ್ ಅವ್ರು ಹೇಳ್ತಾರೆ, ಸೂರ್ಯ ಏನು ಮಾಡ್ತಾ ಇದೆಯೋ ನೀನು ಅಂತ ಹೇಳ್ತಾರೆ. ಹೇಳ್ತಾನೆ, ಅಪ್ಪ ಇವನು ಛಾಯಾ ಅನ್ನೋ ಒಂದು ಹುಡುಗಿಗೆ ಇಷ್ಟಪಡ್ತಿದ್ನಲ್ವಾ, ಆ ಹುಡುಗಿ 27 ಲಕ್ಷ ಎತ್ಕೊಂಡು ಕೆನಡಾಗೆ ಹೋಗಿದ್ಲು ಅಂತ ಹೇಳ್ದಲ್ಲ, ಅದು ನಮ್ಮ ಹತ್ರ ಎಲ್ಲ ಹೇಳಿರೋದು ಇದು ಸುಳ್ಳು, ಆದರೆ ಆ ಥರ ನಡೆದೇ ಇಲ್ಲ, ಇವನು ಹೇಳ್ತಾ ಇರೋದೆಲ್ಲ ಸುಳ್ಳು ಅಂತ ಹೇಳಿ ಈ ಕಡೆ ಹೇಳ್ತಾನೆ. ಸೂರ್ಯ ಹೇಳಿರೋ ಮಾತಿಗೆ ರವಿ ಕೇಳ್ತಾನೆ, ಏನು ಹೇಳ್ತಾ ಇದೆಯಾ ಸೂರ್ಯ, ಹಾಗಿದ್ರೆ ದುಡ್ಡು ವಾಪಸ್ ಬಂದಿದೆಯಾ ಅಂತ ಹೇಳಿದಾಗ, ಅಯ್ಯೋ ಅದು ಬಂದು 5 ತಿಂಗಳೇ ಆಯಿತು ಅಂತ ಹೇಳಿದಾಗ ಎಲ್ಲರೂ ಕೂಡ ಶಾಕ್ ಆಗಿ ನೋಡ್ತಾ ಇರ್ತಾರೆ. ಒಬ್ರಿಗೊಬ್ರು ಮುಖ ನೋಡಿಕೊಂಡು ಶಾಕ್ ಆಗಿ ನೋಡ್ತಾ ಇರ್ತಾರುವಾಗ ಮನೋಜ್ ಅಂತೂ ತುಂಬ ಭಯ ಪಡ್ಕೊಂಡು ಗಾಬರಿ ಆಗಿರ್ತಾನೆ. ಹೇಳ್ತಾರೆ, ಏನು ಹೇಳ್ತಿದ್ದೀರ ರೀ ಅಂತ ಹೇಳಿದಾಗ, ಹೌದು ಮೀನಾ, ಇವನು ಆ ಹುಡುಗಿ ಹತ್ರ 27 ಲಕ್ಷ ಇಸ್ಕೊಳ್ತದೆ, ಬಡ್ಡಿ ಸೇರಿಸಿ 30 ಲಕ್ಷ ಇಸ್ಕೊಂಡಿದ್ದಾನೆ ಇವನು ಅಂತ ಹೇಳಿ ಈ ಕಡೆ ಹೇಳ್ತಾನೆ ಸೂರ್ಯ. ರಂಗನಾಥ್ ಅವ್ರು ಹೇಳ್ತಾರೆ, ಏನು ಹೇಳ್ತಾ ಇದೆಯಾ ಸೂರ್ಯ, ದುಡ್ಡು ಇಸ್ಕೊಂಡಿದ್ದಾನ ಅಂತ ಹೇಳಿದಾಗ, ಅಪ್ಪ ಇವನೊಬ್ಬನೇ ಅಲ್ಲ,
ಇದಕ್ಕೆ ಮೇನ್ ಆಗಿ ಇಬ್ಬರು ಪಾರ್ಟಿ ಅಂತ ಹೇಳಿದ್ನಲ್ಲ, ಇದು ಮೇನ್ ಪಾರ್ಟಿ ಅಂತ ಅಂದರೆ ಅಂದರೆ ಅವನು ಮಾಡಿರೋ ತಪ್ಪಿಗೆ ಇವಳು ಮೇನ್ ಆಗಿ ಪೌಡ್ರಮ್ಮನೇ ಕಾರಣ ಅಂತ ಹೇಳ್ತಾರೆ. ಪೌಡ್ರಮ್ಮ ಮತ್ತು ಈ ಪೆಂಗೆ ಇಬ್ಬರು ಸೇರಿಕೊಂಡು ಆ ಚಾಯನ್ನ ಹಿಡಿದ್ಬಿಟ್ಟು ಇಬ್ಬರು ದುಡ್ಡನ್ನ ವಸೂಲಿ ಮಾಡಿದ್ದಾರೆ ಅಂತ ಹೇಳ್ತಾನೆ ಸೂರ್ಯ. ಮನೋಜ್ ಹೇಳ್ತಾನೆ, ಏನೋ ಹೇಳ್ತಾ ಇದೆಯಾ ನೀನು, ಮತ್ತೇನಾದರೂ ನನ್ನ ಮೇಲೆ ಗೂಬೆ ಕುಡಿಸೋಗೋಸ್ಕರ ಕತೆ ಕಟ್ತಾ ಇದೆಯಾ ನೀನು ಅಂತ ಹೇಳಿದಾಗ, ಅಯ್ಯೋ ನಾನಲ್ಲ ಕತೆ ಕಟ್ಟಿರೋದು ನೀನು ಅಂತ ಹೇಳಿ ಈ ಕಡೆ ಸೂರ್ಯ ಹೇಳ್ತಾನೆ. ರಂಗನಾಥ್ ಅವ್ರು ಹೇಳ್ತಾರೆ, ಮನೋಜ ದುಡ್ಡೇನಾದರೂ ತೊಗೊಂಡೇನಪ್ಪ, ಈಸ್ಕೊಂಡೇನಪ್ಪ ವಾಪಸ್ಸು ಅಂತ ಹೇಳಿದಾಗ ಈ ಕಡೆ ಮನೋಜ್ ಹೇಳ್ತಾನೆ, ಅಪ್ಪ ಇವನೇನು ಮಾತು ಕೇಳಬೇಡಪ್ಪ, ಇವನ್ನೆಲ್ಲ ಸುಳ್ಳು ಹೇಳ್ತಾ ಇದ್ದಾನೆ, ಯಾವ ದುಡ್ಡು ಕೊಟ್ಟಿಲ್ಲ, ಯಾವ ದುಡ್ಡು ಬಂದಿಲ್ಲ ನನಗೆ ಅಂತ ಹೇಳಿ ಈ ಕಡೆ ಹೇಳ್ತಾನೆ ಮನೋಜ. ಆಂಟಿ ಹೇಳ್ತಾಳೆ, ರೀ ಈಗ ತಾನೇ ಪಾಪ ಅವನು ಈಗ ದುಡ್ಡು ಕಳ್ಕೊಂಡು ನಿಂತಿದ್ದಾನೆ ಅಂತ ಹೇಳಿದಾಗ ಈ ಕಡೆ ಸೂರ್ಯ ಹೇಳ್ತಾನೆ, ಹೌದು ಮುಯಿಗೆ ಮುಯಿ, ಅವನು ದುಡ್ಡು ಅಪ್ಪ ಕಷ್ಟಪಟ್ಟು ದುಡ್ದಿರೋ ದುಡ್ಡನ್ನ ಅವ್ನು ಯಾಮಾರಿಸ್ತಾ, ಅವನಿಗೆ ಇನ್ನೊಬ್ಬ ಯಾಮಾರಿಸ್ತಾ ಅಷ್ಟೇ ಅಂತ ಹೇಳಿ ಸೂರ್ಯ ಹೇಳ್ತಾಳೆ, ಅಯ್ಯೋ ಸೂರ್ಯ ಅವರೇ ತುಂಬ ಕನ್ಫ್ಯೂಷನ್ ಆಗ್ತಾ ಇದೆ ಅಂತ ಹೇಳಿದಾಗ, ಹೌದು ಈ ಕಡೆ ಛಾಯಾ ಹತ್ರ ಇವರಿಬ್ಬರು ಸೇರ್ಕೊಂಡು ದುಡ್ಡು ಇಸ್ಕೊಂಡಿದ್ದಾರೆ ಇವರು ಅಂತ ಹೇಳಿ ಈ ಕಡೆ ಹೇಳ್ತಾನೆ ಸೂರ್ಯ. ರೋಹಿಣಿ ಎಲ್ಲಿ ನಾನು ಸಿಕ್ಕಾಕೊಂಡ್ಬಿಡ್ತೀನೋ ಅಂತ ಹೇಳ್ಬಿಟ್ಟು, ಏ ಸೂರ್ಯ ಅಲ್ಲ ರೀ, ನೀವ್ಯಾಕ್ರಿ ಪದೇ ಪದೇ ನಮ್ಮ ಯಜಮಾನ್ರಿಗೆ ಆ ಥರ ಬೈತೀರಾ, ಆ ಥರ ಇನ್ಸಲ್ಟ್ ಮಾಡ್ತೀರಾ, ಅದು ಬಿಟ್ಟರೆ ನಿಮಗೆ ಬೇರೆ ಏನೂ ಇಲ್ವಾ, ಏನು ಹೊರಟಿದ್ದೀರಾ ನೀವು ಅಂತ ಹೇಳಿದಾಗ ಈ ಕಡೆ ಶಾಂತಿ ಹೇಳ್ತಾಳೆ, ಇನ್ನೇನಮ್ಮ ಮತ್ತೆ ನೀವಿನ್ನು ಮನೋಜಂಗೆ ಏನು ಹೇಳ್ದೆ ಇದ್ರೆ ನೀವು ಊಟ ಸೇರಲ್ವಲ್ಲ, ಅದಕ್ಕೆ ಈ ಥರ ಮಾಡ್ತಾ ಇರ್ತಾನೆ ಅಂತ ಹೇಳಿ ಈ ಕಡೆ ಶಾಂತಿ ಹೇಳ್ತಾನೆ, ಹೌದು ನನಗೆ ಇವನ ಮೇಲೆ ಹೊಟ್ಟೆ ಕಿಚ್ಚು, ಅದಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದಾಗ ಈ ಕಡೆ ರವಿ ಹೇಳ್ತಾನೆ, ಅಯ್ಯೋ ಸೂರ್ಯ ನೀನು ನಿಜ ಹೇಳ್ತಾ ಇದೆಯಾ ಏನು ಕರೆಕ್ಟಾಗಿ ಹೇಳು ಅಂತ ಹೇಳಿ ರವಿ ಕೇಳ್ತಾನೆ. ಸೂರ್ಯ ಹೇಳ್ತಾನೆ, ಹೌದು ರವಿ ಇವರಿಬ್ಬರು ದುಡ್ಡು ಇಸ್ಕೊಂಡಿದ್ದಾರೆ, ಇಬ್ಬರು ಸೇರ್ಕೊಂಡು ಅಂತ ಹೇಳಿದಾಗ ಈ ಕಡೆ ಮನೋಜ್ ಹೇಳ್ತಾನೆ, ಏ ಸೂರ್ಯ ನಾನೇ ಹೋಗಿರೋ ಟೆನ್ಷನಲ್ಲಿ ಇದ್ದೀನಿ, ನೀನು ಬೇರೆ ಈ ಥರ ಮಾತಾಡ್ತಿದ್ಯಲ್ಲ ಅಂತ ಹೇಳಿ ಈ ಕಡೆ ಮನೋಜ್ ಹೇಳ್ತಾನೆ. ಸೂರ್ಯ ಹೇಳ್ತಾನೆ, ಪರವಾಗಿಲ್ಲ ಕಣೋ ಪೆಂಗ್ಯ, ತುಂಬಾ ಚೆನ್ನಾಗಿ ಆ್ಯಕ್ಟ್ ಮಾಡ್ತೀಯಾ, ನಿನಗೆ ಒಂದು ಆ್ಯಕ್ಟಿಂಗ್ ಕೊಟ್ಟರೆ ಸಕ್ಕತ್ತಾಗಿ ಆ್ಯಕ್ಟಿಂಗ್ ಮಾಡ್ತೀಯ ಅಂತ ಹೇಳಿ ಈ ಕಡೆ ಹೇಳ್ತಾನೆ. ಸೂರ್ಯ ಹೇಳ್ತಾನೆ, ಇವರಿಬ್ಬರು ದೊಡ್ಡ ಫ್ರಾಡ್ಗಳೇ ಅಂತ ಹೇಳಿದಾಗ ಈ ಕಡೆ ರೋಹಿಣಿ ಯೋಚನೆ ಮಾಡ್ತಾ ಇರ್ತಾಳೆ, ಏನೋ ಒಂದು ಸರಿಯಾದ ಸಾಕ್ಷಿ ಸಿಕ್ಕಿದೆ, ಅದಕ್ಕೆ ಈ ಥರ ಮಾಡ್ತಿದ್ದಾನೆ, ಹೇಗಾದರೂ ಮಾಡಿ ಇವನಿಗೆ ಇಲ್ಲೇ ನಿಲ್ಲಿಸಬೇಕು ಅಂತ ಹೇಳಿ ರೋಹಿಣಿ ಯೋಚನೆ ಮಾಡ್ತಾ ಇರ್ತಾಳೆ. ರೋಹಿಣಿ ಯೋಚನೆ ಮಾಡಿಕೊಂಡು, ಅತ್ತೆ ಇವ್ರು ಬೇಕಂತಾನೆ ಮಾತ್ರ ಜಗಳಕ್ಕೆ ಬರ್ತಾರೆ, ಬೇಕಂತಾನೆ ಇವ್ರ ಮೇಲೆ ತಪ್ಪು ಹೊರಿಸ್ತಾ ಇದ್ದಾರೆ ಅಂತ ಹೇಳಿದಾಗ, ಹೌದು ಇವ್ರು ಏನಾದರೂ ನಾನು ದುಡ್ಡು ಇಸ್ಕೊಂಡಿರೋದೇನಾದರೂ ಇವ್ರು ಕಣ್ಣಾರೆ ನೋಡಿದ್ದಾರೆ ಅಂತ ಹೇಳಿದಾಗ, ನಾನು ನೋಡಿಲ್ಲ, ಆದರೆ ನಾನು ಅಲ್ಲೇ ಇದ್ದೆ ಅಂತ ಹೇಳಿದಾಗ ಈ ಕಡೆ ಮೀನಾ ಬಂದ್ಬಿಟ್ಟು, ಅವರು ಏನು ಕಾರಣ ಇಲ್ದಂಗೆ ಏನು ಹೇಳಲ್ಲ, ನಿಜ ಏನೋ ಇದೆ ಹಾಗಾಗಿ ಅವ್ರು ಹೇಳಿದ್ದಾರೆ ಅಂತ ಹೇಳಿದಾಗ, ಹೌದು ನಾನು ಅಲ್ಲೇ ಇದ್ದೆ ಅಂತ ಹೇಳ್ತಾನೆ ಸೂರ್ಯ. ಹೇಳ್ತಾನೆ, ಆದರೆ ನಾನು ಅಲ್ಲಿದ್ದೆ, ಆದರೆ ನನಗೆ ಗೊತ್ತಿಲ್ಲ ಅಂತ ಹೇಳಿದಾಗ ರಂಗನಾಥ್ ಅವ್ರು ಹೇಳ್ತಾರೆ, ಏನಪ್ಪ ಸೂರ್ಯ ಏನು ಹೇಳ್ತಾ ಇದೆಯಾ ಅಂತ ಹೇಳಿ ಈ ಕಡೆ ಕೇಳ್ತಾರೆ. ಹೇಳ್ತಾನೆ, ಅಪ್ಪ ನಾನು ಅಲ್ಲೇ ಇದ್ದೆ, ಆದರೆ ನನಗೆ ಗೊತ್ತಿಲ್ಲ, ಅದು ನೆಕ್ಸ್ಟ್ ನಾನು ಹೇಳ್ತೀನಿ, ಅದು ಟೈಮ್ ಬರುತ್ತೆ, ಆದರೆ ಇವರಿಬ್ಬರು ಸೇರಿಕೊಂಡು ಛಾಯಾ ಹತ್ರ 27 ಲಕ್ಷಕ್ಕೆ ಬಡ್ಡಿ ಸೇರಿಸಿ 30 ಲಕ್ಷ ಇಸ್ಕೊಂಡಿದ್ದಾರೆ, ಅದು 4 ತಿಂಗಳ ಹಿಂದೆನೆ ಅಂತ ಹೇಳ್ತಾನೆ ಈ ಕಡೆ ಸೂರ್ಯ. ಅಂತ ಹೇಳ್ತಾಳೆ, ಮನೋಜ ಏನಪ್ಪ ಇದು, ಯಾಕೆ ಈ ಥರ ಹೇಳ್ತಾ ಇದ್ದಾನೆ ನೀನು ಅಂತ ಹೇಳಿದಾಗ, ಅಮ್ಮ ಇವ್ನು ಕುಡ್ಕೊಂಬಂದೆ ಈ ಥರ ಮಾತಾಡ್ತಿದ್ದಾನಮ್ಮ ಅಂತ ಹೇಳಿ ಈ ಕಡೆ ಹೇಳ್ತಾನೆ ಮನೋಜ್. ಅಂತಾಳೆ, ನಾನು ಅದೇ ಅಂದ್ಕೊಂಡೆ ಅಂತ ಹೇಳಿದಾಗ ಈ ಕಡೆ ಸೂರ್ಯ ಹೇಳ್ತಾನೆ, ಕುಡ್ದಿದ್ರೆ ಆ ಕಥೆನೇ ಬೇರೆ ಇರೋದು ಅಂತ ಹೇಳಿ ಈ ಕಡೆ ಹೇಳ್ತಾನೆ. ರೋಹಿಣಿ ಹೇಳ್ತಾಳೆ, ನಾವು ದುಡ್ಡಿಸ್ಕೊಂಡಿರೋದಕ್ಕೆ ನೀವೇನಾದರೂ ಕಣ್ಣಾರು ನೋಡಿದ್ದೀರಾ, ಹೌದು ಇಲ್ಲೇ ನಿಲ್ಲಿಸಿ ನೀವು ಮಾತಾಡೋದು, ನಾನು ನೋಡ್ತಾನೆ ಇದ್ದೀನಿ, ಬಾಯಿಗೆ ಬಂದೇ ಮಾತಾಡ್ತಿದ್ದೀರಾ, ಹೌದು ನೀವು ತೊಗೊಂಡಿದ್ದೀರಾ ದುಡ್ಡು ಅಂತ ಹೇಳ್ತಾ ಇದ್ದೀರಲ್ಲ, ಏನಾದರೂ ಸಾಕ್ಷಿ ಇದೆಯಾ ಅಂತ ಹೇಳಿ ಕೇಳಿದಾಗ ಸೂರ್ಯ ಹೇಳ್ತಾನೆ, ಕರೆಕ್ಟ್ ಪಾಯಿಂಟ್ ಬಂದೆ ಪೌಡ್ರಮ್ಮ, ಇದು ಪಾಯಿಂಟ್ ಅಂದರೆ ಅಂತ ಹೇಳಿ ಈ ಕಡೆ ಹೇಳ್ತಾನೆ ಸೂರ್ಯ. ಹೇಳ್ತಾನೆ, ಚಪ್ಪಾಳೆ ಹೊಡೆದ್ಬಿಟ್ಟು, ಕರೆಕ್ಟ್ ಪೌಡ್ರಮ್ಮ ನೀನು ಕೇಳಿದ್ದು ಕರೆಕ್ಟೇ, ಅಪ್ಪ ಈಗ ಪೌಡ್ರಮ್ಮ ಸಾಕ್ಷಿ ಕೇಳ್ತಾ ಇದ್ದಾಳೆ, ಆದರೆ ಸಾಕ್ಷಿ ಇದೆ ಅಂತ ಹೇಳಿ ಈ ಕಡೆ ಸೂರ್ಯ ಹೇಳ್ತಾನೆ, ಜಡ್ಜಮ್ಮ ನೀನೇನಾದರೂ ಈಗ ಹೇಳಿದರೆ ನಾನು ಸಾಕ್ಷಿನ ಕರೆಸ್ತೀನಿ ಅಂತ ಹೇಳಿದಾಗ, ಅಮ್ಮ ಇವ್ನ ಮಾತೆಲ್ಲ ನಂಬೇಡಮ್ಮ, ಇವನು ಈಗ ಏನಾದರೂ ಇವನು ಸುಮ್ಮನೆ ಕ್ರಿಯೇಟ್ ಮಾಡಿ ಹೇಳ್ತಾ ಇದ್ದಾನೆ ಅಂತ ಹೇಳಿದಾಗ ಶಾಂತಿ ಹೇಳ್ತಾಳೆ, ನಿನ್ನ ಬಗ್ಗೆ ನನಗೆ ಗೊತ್ತಿದೆ ಮನೋಜ, ನೀನು ಹೇಗೆ ಅಂತ ನನಗೆ ಚೆನ್ನಾಗಿ ಗೊತ್ತು ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ, ಅತ್ತೆ ಇವರು ಯಾರಿಗೋ ದುಡ್ಡು ಕೊಟ್ಟು ಸಾಕ್ಷಿನ ಕೊಂಡ್ಕೊಂಬಂದಿದ್ದಾರೆ, ಇವರು ಈಗ ಬಂದು ನಿಲ್ಲಿಸ್ಬಿಟ್ಟು ಸಾಕ್ಷಿನ ಇದು ಮಾಡೋಕ್ಕೆ ಹೋಗ್ತಾ ಇದ್ದಾರೆ ಅಂತ ಹೇಳ್ತಾಳೆ ಈ ಕಡೆ ರೋಹಿಣಿ ಮಾತಾಡಿರೋ ಕೇಳಿಸ್ಕೊಂಡು ಮೀನಂಗೆ ಕೋಪ ಬಂದು, ಅಷ್ಟೊಂದು ಚೀಪ್ ಮೆಂಟಾಲಿಟಿ ಅವ್ರ ಹತ್ರ ಇಲ್ಲ, ಅಂತ ಕೆಟ್ಟ ಬುದ್ಧಿ ಇಲ್ಲ ಅವ್ರ ಹತ್ರ ಅಂತ ಹೇಳಿದಾಗ ಈ ಕಡೆ ಸೂರ್ಯ ಹೇಳ್ತಾನೆ, ಮೀನಾ ನೀನು ಮಾತಾಡಬೇಡ ಸುಮ್ಮನೆ ರಮ್ಮ, ನಾನು ಮಾತಾಡ್ತೀನಿ ಅಂತ ಹೇಳ್ತಾನೆ. ಜಡ್ಜಮ್ಮ ಆ ಸಾಕ್ಷಿನ ಕರೆಸ್ಬೋದಾ ಅಂತ ಹೇಳಿದಾಗ ಶಾಂತಿ ಹೇಳ್ತಾಳೆ, ಅದೇನೋ ಯಾವ ಸಾಕ್ಷಿ ಕರೆಸೋ ನಾನು ನೋಡ್ತೀನಿ ಅಂತ ಹೇಳ್ತಾನೆ. ಪೌಡ್ರಮ್ಮ ನಾನು ಕಾಸು ಕೊಟ್ಟು ಕರೆದಿರೋದಲ್ಲ, ನಿಮ್ಮ ಹತ್ರ ಕಾಸು ಕೊಟ್ಟಿದ್ದಾರಲ್ಲ ಅವರೇ ಬಂದಿದ್ದಾರೆ, ಅದೇ ಛಾಯಾ ಅಂತ ಹೇಳಿದಾಗ ರೋಹಿಣಿ ಮತ್ತು ಮನೋಜ ಇಬ್ಬರು ಒಬ್ರು ಮುಖ ಒಬ್ರು ನೋಡಿಕೊಂಡು ಗಾಬರಿ ಪಡ್ಕೋತಾ ಇರ್ತಾರೆ. ಸೂರ್ಯ ಕರೆದ್ಬಿಟ್ಟು ಛಾಯಾ ಅಂತ ಹೇಳಿ ಕರೆದಾಗ ಛಾಯಾ ಒಳಗಡೆ ಬರ್ತಾಳೆ. ರೋಹಿಣಿ ಮನೋಜ ಛಾಯನ ನೋಡಿ ತುಂಬಾನೇ ಶಾಕ್ ಆಗಿ ಗಾಬರಿಯಿಂದ ನಡುಕ್ತಾ ಇರ್ತಾರೆ. ಛಾಯಾ ಒಳಗಡೆ ಬಂದು ನಿಂತ್ಕೊಂಡ್ಮೇಲೆ, ಜಡ್ಜಮ್ಮ ಇನ್ಮೇಲೆ ನಾನು ಮಾತಾಡಲ್ಲ, ಇನ್ಮೇಲೆ ಇವ್ರು ಮಾತಾಡ್ತಾರೆ ಅಂತ ಹೇಳಿದಾಗ ರಂಗನಾಥ್ ಅವ್ರು ಬರ್ತಾರೆ. ಯಾರಿವರು ಅಂತ ಹೇಳಿದಾಗ ಈ ಕಡೆ ಸೂರ್ಯ ಹೇಳಕ್ಕೆ ಹೋದಾಗ
ಸೂರ್ಯ ಅವರೇ ನಾನು ಹೇಳ್ತೀನಿ ಇರಿ ಅಂತ ಹೇಳಿ ಈ ಕಡೆ ಛಾಯಾನೇ ಸ್ಟಾರ್ಟ್ ಮಾಡ್ತಾಳೆ ಮಾತಾಡೋದನ್ನ. ಛಾಯಾ ಹೇಳ್ತಾಳೆ, ನನ್ನ ಹೆಸರು ಛಾಯಾ, ಅದೇ ನಿಮ್ಮ ಮಗನ ಜೊತೆ ನಾನು 1 ವರ್ಷ ಲವ್ವಲ್ಲಿ ಇದ್ನಲ್ಲ, ಲಿವಿಂಗ್ ಟುಗೆದರಲ್ಲಿ ಇದ್ನಲ್ಲ ನಾನೇ ಅಂತ ಹೇಳಿದಾಗ ಈ ಕಡೆ ಶಾಂತಿ ಹೇಳ್ತಾಳೆ, ನನ್ನ ಮಗನಿಗೆ ಮೋಸ ಮಾಡಿದ್ದು ನೀನೇನಾ ಅಂತ ಹೇಳ್ತಾಳೆ ಲವ್ ಮಾಡಿದ್ದಲ್ದೆ 27 ಲಕ್ಷ ಜೊತೆಗೆ ಹೊಡ್ಕೊಂಡು ಹೋದೆಲ್ಲ ಅದು ನೀನೇನಾ ಅಂತ ಹೇಳಿದಾಗ, ಗೊತ್ತು ನನಗೆ ನಿಮಗೆಲ್ಲ ನನ್ನ ಮೇಲೆ ಕೋಪ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಆದರೆ ಕಷ್ಟಪಟ್ಟು ದುಡ್ದಿರೋ ಅಪ್ಪನ ದುಡ್ಡು ಅಂದರೆ ರಿಟೈರ್ಮೆಂಟ್ ಹಣನ ತಗೊಂಡು ಮನೆಯವರಿಗೆಲ್ಲ ಮೋಸ ಮಾಡಿ ಓಡ್ತಾ ಇರೋ ಆ ಅಂದರೆ ನಿಮ್ಮ ಮಗನಿಗೆ ನಾನು ಮೋಸ ಮಾಡಿರೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ಹೇಳ್ತಾಳೆ ಈ ಕಡೆ ಛಾಯಾ. ಆಗ ಮೀನಾ ಹೇಳ್ತಾಳೆ, ಹೌದು ಮಾವ, ಇವ್ರ ಮದುವೆಯಲ್ಲೂ ಕೂಡ ರೋಹಿಣಿ ಅಂದರೆ ಮನೋಜನ ಜೊತೆ ಮಾತಾಡ್ಕೊಂಡು ಹೋಗ್ತಾ ಇರೋದು ನಾನೇ ನೋಡಿದ್ದೀನಿ ಅಂತ ಹೇಳ್ತಾರೆ. ರಂಗನಾಥ್ ಅವ್ರು ಹೇಳ್ತಾರೆ, ಅಲ್ಲಮ್ಮ ಅವನಿಗೇನೋ ಬುದ್ಧಿ ಇಲ್ದಂಗೆ 27 ಲಕ್ಷ ನಾನು ಕಷ್ಟಪಟ್ಟಿರೋದು ತೊಗೊಂಡೋದ, ಆದರೆ ನೀನು ಆ ಥರ ಮಾಡೋದು ತಪ್ಪು ತಾನೆ ಅಂತ. ಅದೇನು ನಾನು ಕಳ್ತನ ಮಾಡಿ ಸಂಪಾದನೆ ಮಾಡಿರೋ ದುಡ್ಡಲ್ಲಮ್ಮ, ಬೆವರು ಸುರಿಸಿ ಕಷ್ಟಪಟ್ಟು ದುಡ್ದಿರೋ ದುಡ್ಡು, ಅದನ್ನ ಹೇಗೆ ನಿನಗೆ ಅದನ್ನು ದೋಚ್ಕೊಂಡು ಹೋಗ್ಬೇಕು ಅಂತ ನಿನಗೆ ಅನಿಸ್ತು ಅಂತ ಹೇಳಿ ಈ ಕಡೆ ರಂಗನಾಥ್ ಅವ್ರು ಕೇಳ್ತಾರೆ. ಅದಕ್ಕೆ ಛಾಯಾ ಹೇಳ್ತಾಳೆ, ಅದಕ್ಕೆ ನಾನು ಕ್ಷಮೆ ಕೇಳ್ತೀನಿ, ನಾನು ಅದನ್ನು ಮಾಡಬಾರ್ದಾಗಿತ್ತು, ಆದರೆ ಅದು ಮಾಡೋಕ್ಕೆ ಒಂದು ಕಾರಣ ಇತ್ತು, ಆದರೆ ಇದನ್ನು ನಾನು ಮಾಡಿದ್ದು ತಪ್ಪು ಅಂತ ಹೇಳಿ ನಾನು ಕ್ಷಮೆ ಕೇಳ್ತಾ ಇದ್ದೀನಿ ಅಂತ ಹೇಳ್ತಾಳೆ ಛಾಯಾ. ಅದಕ್ಕೆ ಶಾಂತಿ ಹೇಳ್ತಾಳೆ, ಅಲ್ಲ ಎಷ್ಟು ಈಸಿಯಾಗಿ ತಪ್ಪಾಯ್ತು ಅಂತ ಕ್ಷಮೆ ಕೇಳ್ತಿದ್ಯಾ ನೀನು, ಪಾಪ ಅವನು ತುಂಬ ಮುಗ್ಧ ನನ್ನ ಮಗ, ಅವನನ್ನ ಯಾಮಾರಿಸಿ ದುಡ್ಡು ಎತ್ಕೊಂಡು ಹೋಗಿದ್ಯಲ್ಲ, ನಿನಗಷ್ಟು ಗೊತ್ತಾಗಲ್ವಾ ಅಂತ ಹೇಳಿ ಈ ಕಡೆ ಶಾಂತಿ ಹೇಳ್ತಾಳೆ. ಛಾಯಾ ಹೇಳ್ತಾಳೆ, ನಾನು ಮಾಡಿದ್ದು ತಪ್ಪೆ, ಆದರೆ ಅವನು ತನ್ನ ಅಪ್ಪನ್ನ ಮೋಸ ಮಾಡಿದ್ದು ತಪ್ಪಲ್ವಾ ಅಂತ ಹೇಳಿದಾಗ, ಛೀ ಬಾಯಿ ಮುಚ್ಚು ನೀನು ಅಂತ ಹೇಳಿ ಈ ಕಡೆ ಶಾಂತಿ ಹೇಳ್ತಾಳೆ, ಛೀ ನಿನ್ನ ಹತ್ರ ಮಾತಾಡೋಕ್ಕೆ ಹೋಗ್ಬಾರ್ದು, ರವಿ ಪೊಲೀಸ್ ಅವ್ರಿಗೆ ಫೋನ್ ಮಾಡು ಅಂತ ಹೇಳಿ ಈ ಕಡೆ ಶಾಂತಿ ಹೇಳ್ತಾಳೆ. ಛಾಯಾ ಹೇಳ್ತಾಳೆ, ನೀವ್ಯಾಕೆ ಫೋನ್ ಮಾಡ್ತಿದ್ದೀರಾ ಪೊಲೀಸರಿಗೆ ಅಂತ ಹೇಳಿದಾಗ, ಯಾಕೆ ನೀನು ದುಡ್ಡು ಎತ್ಕೊಂಡು ಹೋಗಿಲ್ವಾ, ದೋಚ್ಕೊಂಡು ಹೋಗಿಲ್ವಾ, ಅದಕ್ಕೋಸ್ಕರ ಫೋನ್ ಮಾಡ್ತಾ ಇರೋದು ಅಂತ ಹೇಳ್ತಾಳೆ. ಛಾಯಾ ಹೇಳ್ತಾಳೆ, ನಾನು ದುಡ್ಡನ್ನ ಯಾಮರ್ಸಿದ್ ನಿಜಾನೇ, ಆದರೆ ಆ ದುಡ್ಡನ್ನ ವಾಪಸ್ ಕೊಟ್ಟಿದ್ದೀನಲ್ವಾ ಅಂತ ಹೇಳ್ತಾಳೆ. ಛಾಯಾ ಹೇಳಿದ ತಕ್ಷಣ ಎಲ್ಲರೂ ಶಾಕ್ ಆಗಿ ಒಬ್ರು ಮುಖಬ್ರು ನೋಡ್ಕೊಳ್ತಾ ಇರ್ತಾರೆ. ರಂಗನಾಥ್ ಅವ್ರು ಹೇಳ್ತಾರೆ, ಏನು ಹೇಳ್ತಾ ಇದೆಯಮ್ಮ, ದುಡ್ಡು ವಾಪಸ್ ಕೊಟ್ಟ ಅಂತ ಹೇಳಿದಾಗ, ಹೌದು ಅಂಕಲ್, ನಾನು ದುಡ್ಡು ಅವತ್ತೇ ವಾಪಸ್ ಕೊಟ್ಟೆ ಅಂತ ಹೇಳ್ತಾರೆ. ಇವತ್ತು 27 ಲಕ್ಷಕ್ಕೆ ಬಡ್ಡಿ ಹಾಕಿ 30 ಲಕ್ಷ ನಾನು ರಿಟರ್ನ್ ಮಾಡಿದ್ದೀನಿ ಅಂತ ಹೇಳಿದಾಗ ಎಲ್ಲರೂ ಕೂಡ ಶಾಕ್ ಆಗಿ ನಿಂತಿರ್ತಾರೆ. ರಂಗನಾಥ್ ಅವರು ಹೇಳ್ತಾರೆ, ಏನೋ ಮನೋಜ ಏನು ಹೇಳ್ತಾರೆ ಇವರು ಅಂತ ಹೇಳಿದಾಗ, ನೀನೇನೋ ದುಡ್ಡಿಸ್ಕೊಂಡ ವಾಪಸ್ಸು ಅಂತ ಕೇಳ್ತಾರೆ ರಂಗನಾಥ್ ಅವರು. ಮನೋಜ ಹೇಳ್ತಾನೆ, ಇಲ್ಲಪ್ಪ ಅದು ಇವರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಹೇಳಿದಾಗ ಈ ಕಡೆ ಶಾಂತಿ ಕೇಳ್ತಾಳೆ, ರೋಹಿಣಿ ನಿಜ ಏನಮ್ಮ ಅಂತ ಕೇಳಿದಾಗ ರೋಹಿಣಿ ಶಾಕ್ ಆಗಿ ನಿಂತಿರ್ತಾಳೆ. ಹೇಳ್ತಾಳೆ, ಆ ದುಡ್ಡು ಇಸ್ಕೊಳ್ಳುವಾಗ ಮೇನ್ ಆಗಿ ಇದ್ದಿದ್ದೆ ಇವರು, ಆ 27 ಲಕ್ಷಕ್ಕೆ 3 ಲಕ್ಷ ಬಡ್ಡಿ ಕೇಳಿದ್ದೆ ಇವರು ಅಂತ ರೋಹಿಣಿ ಮೇಲೆ ಹಾಕ್ತಾಳೆ ಛಾಯಾ. ಅದಕ್ಕೆ ಮನೋಜ ಏನು ಮಾತಾಡಬೇಕು ಅಂತ ಗೊತ್ತಾಗದೆ ಭಯ ಪಟ್ಕೊಂಡು, ಅಪ್ಪ ಇವಳು ಸುಳ್ಳು ಹೇಳ್ತಾ ಇದ್ದಾಳಪ್ಪ, ನಾನು ಯಾವ ದುಡ್ಡು ಇಸ್ಕೊಂಡಿಲ್ಲ ಅಂತ ಹೇಳಿದಾಗ ಈ ಕಡೆ ಛಾಯಾ ಹೇಳ್ತಾಳೆ, ಏನೋ ನಾನು ಸುಳ್ಳು ಹೇಳ್ತಾ ಇದ್ದೀನಿ, ನೀನು ದುಡ್ಡೇ ಇಸ್ಕೊಂಡಿಲ್ವಾ ಅಂತ ಹೇಳ್ತಾಳೆ. ಈ ಕಡೆ ಛಾಯಾ ಹೇಳ್ತಾಳೆ, ನಾನೇನಾದ್ರು ಸುಳ್ಳು ಹೇಳ್ತಾ ಇದ್ದೀನಿ ಅಂತ ಹೇಳಿದಾಗ, ಅಪ್ಪ ಇವರಿಬ್ರು ಸೇರಿಕೊಂಡು ಏನೋ ದುಡ್ಡು ಇಸ್ಕೊಂಡು ಇವನು ಕರ್ಕೊಂಬಂದು ಈ ಥರ ಸಾಕ್ಷಿ ಹೇಳಿಸ್ತಾ ಇದ್ದಾನಪ್ಪ, ನಾನು ಇವ್ರ ಹತ್ರ ದುಡ್ಡು ಇಸ್ಕೊಂಡಿಲ್ಲ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ, ಓಹೋ ಏನೋ ಪೆಂಗ್ಯ ಇಷ್ಟೊಂದು ಡ್ರಾಮಾ ಆಡ್ತಾಯಿದ್ದೀನಿ, ನೀನು ಚೆನ್ನಾಗಿ ಡ್ರಾಮಾ ಆಡ್ತಿದ್ಯಾ ಕಣೋ ನೀನು ಅಂತ ಹೇಳ್ತಾನೆ, ಅಲ್ಲ ಪೆಂಗ್ಯ, ಈಗಲೂ ಕೂಡ ನನ್ನ ಮೇಲೆ ಗೂಬೆ ಕುಡ್ಸೋದು ಬಿಟ್ಟಿಲ್ವಲ್ಲ ನೀನು, ಸರಿ ಛಾಯಾ ನಿನ್ನ ಹತ್ರ ಇದೆಲ್ಲ ಡಾಕ್ಯುಮೆಂಟ್ಸು ಅದನ್ನು ತೋರಿಸು, ಎಲ್ಲ ತೋರಿಸಿದಾದ್ಮೇಲೆ ಇನ್ನೂ ಟ್ವಿಸ್ಟ್ ಬಾಕಿ ಇದೆ ಅಂತ ಹೇಳ್ತಾನೆ. ಆಗ ಛಾಯಾ ಪರ್ಸ್ನಿಂದ ಅಂದರೆ ವ್ಯಾಲೆಟಿಂದ ಅದೆಲ್ಲ ಪ್ರೂಫ್ ಅಂದರೆ ಬ್ಯಾಂಕ್ ಸ್ಟೇಟ್ಮೆಂಟು ಮತ್ತು ಅವ್ನಿಗೆ ಕಳಿಸಿರೋ ಎಲ್ಲ ಡಾಕ್ಯುಮೆಂಟ್ಸು ಅಂದರೆ ಪೊಲೀಸ್ ಕಂಪ್ಲೇಂಟ್ ಆಗಿ ಪೊಲೀಸ್ ಕಡೆಯಿಂದ ಇವರಿಗೆ ದುಡ್ಡು ಕೊಡಿಸಿರೋ 30 ಲಕ್ಷನ ತಂದು ಅವಳು ತೋರಿಸ್ತಾ ಇರ್ತಾಳೆ. ಪರ್ಸ್ನಿಂದ ಅಂದರೆ ಪೊಲೀಸ್ ಸ್ಟೇಷನಲ್ಲಿ 30 ಲಕ್ಷ ಕೊಟ್ಟಿರೋಕ್ಕೆ ಒಂದು ಸೈನ್ ಹಾಕಿ ಕೊಟ್ಟಿರೋದು ಅದು ಪೇಪರ್ ಇರುತ್ತೆ. ಅದು ರವಿ ತಗೊಂಡು ನೋಡ್ತಾ ಇರುವಾಗ ಅಲ್ಲಿ ಸೂರ್ಯ ಹೇಳ್ತಾನೆ, ಅಲ್ಲಿ ಕೆಳಗಡೆ ನೋಡು ನನ್ನ ಸೈನ್ ಇದೆ ಅಂತ ಹೇಳಿದಾಗ ರವಿ ನೋಡ್ತಾ ಇರ್ತಾನೆ. ಸೂರ್ಯ ಹೇಳ್ತಾನೆ, ಅಪ್ಪ ಕೆನಡದಿಂದ ಬಂದಾಗ್ಲಿಂದ ನನ್ನ ಕಾರಲ್ಲೇ ಓಡಾಡ್ತಾ ಇದ್ರು ಅವರು, ನನ್ನ ಕಾರಲ್ಲೇ ಅವರು ಯಾವಾಗಲೂ ಟ್ರಿಪ್ನ ಕೇಳ್ತಾ ಇದ್ರು ಅಂತ ಹೇಳ್ತಾನೆ. ರೋಹಿಣಿ ಮನೋಜ ಒಬ್ರು ಮುಖ ಒಬ್ರು ನೋಡ್ಕೊಂಡು ಎಲ್ಲ ಮುಗೀತು, ನಮ್ಮ ಕತೆ ಮುಗೀತು ಅಂತ ಇಬ್ರು ಸನ್ನೆ ಮಾಡ್ಕೊಂಡು ನಿಂತ್ಕೊಂಡಿರ್ತಾರೆ. ಹೇಳ್ತಾನೆ, ಹೌದಪ್ಪ ಇದು ಸ್ಟೇಷನಲ್ಲಿ ಸೈನ್ ಮಾಡಿ ಕೊಟ್ಟಿರೋದು 30 ಲಕ್ಷದಿದೆ ಅಂತ ಹೇಳಿದಾಗ ಈ ಕಡೆ ಛಾಯಾ ಹೇಳ್ತಾಳೆ, ಇನ್ನೂ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ತಗೊಳ್ಳಿ ನನ್ನ ಬ್ಯಾಂಕ್ ಸ್ಟೇಟ್ಮೆಂಟ್ಸು, ನಾನು ಮನೋಜ್ಗೆ 30 ಲಕ್ಷ ಹಾಕಿರೋದು ಕೂಡ ಇದರಲ್ಲಿ ಇದೆ ನೋಡಿ ಅಂತ ತೋರಿಸ್ತಾಳೆ. ಅದಕ್ಕೆ ಶ್ರುತಿ ಅದನ್ನು ನೋಡಿಬಿಟ್ಟು ಆ ಬ್ಯಾಂಕ್ ಸ್ಟೇಟ್ಮೆಂಟ್ ನೋಡಿಬಿಟ್ಟು, ಹೌದು ಮಾವ, ಇದು 5 ತಿಂಗಳ ಹಿಂದೆನೇ ಇವರಿಗೆ 30 ಲಕ್ಷ ಹಾಕಿರೋ ಬ್ಯಾಂಕ್ ಸ್ಟೇಟ್ಮೆಂಟ್ ಇದೆ ಅಂತ ಈ ಕಡೆ ಹೇಳ್ತಾಳೆ ಶ್ರುತಿ. ಸೂರ್ಯ ಆ ಸ್ಟೇಟ್ಮೆಂಟ್ನ ತಗೊಂಡು ರಂಗನಾಥ್ ಮತ್ತು ಶಾಂತಿಗೆ ಇಬ್ಬರಿಗೂ ತೋರಿಸಿದಾಗ ಶಾಂತಿ ಅಂತೂ ಫುಲ್ ಗರಂ ಆಗಿ ಆ ಶಾಕ್ ಅಂದರೆ ಕೋಪದಿಂದ ಕಣ್ ಕೆಂಪು ಮಾಡಿಕೊಂಡು ಈ ಕಡೆ ಮನೋಜನ್ಗೆ ಮತ್ತು ರೋಹಿಣಿಗೆ ನೋಡ್ತಾ ಇರ್ತಾಳೆ. ಹೇಳ್ತಾನೆ, ಜಡ್ಜಮ್ಮ ಈಗೆಲ್ಲ ನೋಡಾಯ್ತಾ, ಈಗ ಅರ್ಥ ಆಗಿರ್ಬೋದು ಅನ್ಕೋತೀನಿ ಅಂತ ಹೇಳಿದಾಗ ಶಾಂತಿ ಕೋಪ ಮಾಡಿಕೊಂಡು ಈ ಕಡೆ ಮನೋಜ ರೋಹಿಣಿಗೆ ನೋಡ್ತಾ ಇರ್ತಾಳೆ.
ಹೇಳ್ತಾನೆ, ಅದು ಅಲ್ಲದೆ ಈಗ ಶೋರೂಮ್ನ ಸ್ಟಾರ್ಟ್ ಮಾಡಿರೋದು ಈ ಕಡೆ ಪೌಡ್ರಮ್ಮ ತಂದೆ ಕೊಟ್ಟಿರೋ ದುಡ್ಡಲ್ಲ, ಈ ಕಡೆ ಅಪ್ಪ ಕಷ್ಟಪಟ್ಟು ದುಡ್ಡು ಕೊಟ್ಟಿದ್ರಲ್ಲ ಅದು ಛಾಯಾ ಕಡೆಯಿಂದ ಇಸ್ಕೊಂಡಿದ್ರಲ್ಲ 30 ಲಕ್ಷ, ಅದರಿಂದ ಇವರು ಶೋರೂಮ್ನ ಓಪನ್ ಮಾಡಿರೋದು ಅಂತ ಹೇಳ್ತಾನೆ ಸೂರ್ಯ. ಶಾಂತಿ ಕೋಪದಿಂದ ನೋಡಿ ರೋಹಿಣಿ ಏನು ಮಾತಾಡಬೇಕು ಅಂತ ಗೊತ್ತಿಲ್ಲದೆ, ಇಲ್ಲ ಅತ್ತೆ ನನಗೆ ಇವೆಲ್ಲ ಯಾವ ವಿಷಯನೂ ಗೊತ್ತಿಲ್ಲ ಅಂತ ಹೇಳಿದಾಗ ಈ ಕಡೆ ಛಾಯಾ ಹೇಳ್ತಾಳೆ, ಇವರಿಗೆ ಏನು ಗೊತ್ತಿಲ್ಲ ಅಂತ ಹೇಳಕ್ಕೆ ಚಾನ್ಸೇ ಇಲ್ಲ. ಯಾಕಂತ ಅಂದರೆ ನಾನು ಇವ್ರ ಪಾರ್ಲರಿಗೆ ಹೋದಾಗಲೇ ಇವರು ಪೊಲೀಸವ್ರಿಗೆ ಕರೆದುಬಿಟ್ಟು ನನಗೆ ಬ್ಲಾಕ್ ಮಾಡಿ ಸ್ಟೇಷನಿಗೆ ಕರ್ಕೊಂಡೋಗಿದ್ದೆ ಈ ರೋಹಿಣಿನೇ ಅಂತ ಹೇಳ್ತಾಳೆ. ಈ ಕಡೆ ಛಾಯಾ ಹೇಳ್ತಾಳೆ, ನನ್ನ ಹತ್ರ ಮನೋಜ ಮತ್ತೆ ಅಂದರೆ ದುಡ್ಡು ಇಸ್ಕೊಳ್ತಾನೆ ಅಂತಂದರೆ ಅವನ ಹತ್ರ ಆ ಟ್ಯಾಲೆಂಟೇ ಇಲ್ಲ, ಅವನು ಈ ಜನ್ಮದಲ್ಲಿ ನನ್ನ ದುಡ್ಡು ಇಸ್ಕೊಳ್ಳೋಕ್ಕೂ ಆಗ್ತಾ ಇರಲಿಲ್ಲ ಅಂತ ಹೇಳ್ತಾಳೆ. ನಾನು ಆಗ ಇದ್ದಿದ್ದ ಸಿಚುವೇಶನ್ಗೆ ನಾನು ದುಡ್ಡು ಎತ್ಕೊಂಡಿದ್ದೆ, ಆದರೆ ಅದು ಹಣನ ನಾನು ತಿರ್ಗಾ ಅವ್ರಿಗೆ ಕೊಟ್ಟಿದ್ದೀನಿ, ಆದರೆ ಎಲ್ಲರಿಗೂ ನಾನು ಕ್ಷಮೆ ಕೇಳ್ತಾ ಇದ್ದೀನಿ, ನಾನು ಮಾಡಿದ ತಪ್ಪಿಗೆ ನಾನು ಕ್ಷಮೆ ಕೇಳ್ತಾ ಇದ್ದೀನಿ ಅಂತ ಹೇಳಿ ಕ್ಷಮೆ ಕೇಳ್ತಾಳೆ ಛಾಯಾ. ಹೇಳ್ತಾನೆ, ಛಾಯಾ ನೀವು ಬಂದಿರೋದು ಕೆಲಸ ಮುಗ್ದಿದೆ, ಈಗ ಎಲ್ಲರಿಗೂ ಅರ್ಥ ಆಗಿದೆ, ಈಗ ಇದು ನಮ್ಮ ಕುಟುಂಬದ ವಿಷಯ, ಏನೇ ಪ್ರಾಬ್ಲಮ್ ಇದ್ರೂ ನಾವು ಸಾಲ್ವ್ ಮಾಡ್ಕೋತೀವಿ, ಇಲ್ಲಿಂದ ಈಗ ನೀವು ಹೊರಡ್ಬೋದು ಅಂತ ಹೇಳಿ ಈ ಕಡೆ ಸೂರ್ಯ ಹೇಳಿದಾಗ ಈ ಕಡೆ ರೋಹಿಣಿ ಮತ್ತು ಮನೋಜನ ಮುಖ ನೋಡಿಕೊಂಡು ಛಾಯಾ ಹೊರಡ್ತಾ ಇರ್ತಾಳೆ. ಛಾಯಾ ರಂಗನಾಥ್ ಅವ್ರ ಹತ್ರ ಹೋಗ್ಬಿಟ್ಟು ಹೇಳ್ತಾಳೆ, ಆದರೆ ನಿಮ್ಮ ದೊಡ್ಡ ಮಗ ಎಷ್ಟೇ ಓದಿದ್ರು ಕೂಡ ಕಾಮನ್ ಸೆನ್ಸ್ ಇಲ್ಲ, ನಿಮ್ಮ ಸೂರ್ಯ ಇದ್ದಾರಲ್ಲ ಒಳ್ಳೆ ವ್ಯಕ್ತಿ, ಅವ್ರ ಜೊತೆ ನಾನು ಇಷ್ಟು ದಿನ ನಾನು ಕಾರ್ ಬುಕ್ ಮಾಡ್ತಾ ಇದ್ದಿದ್ದು, ಆದರೆ ಅವ್ರು ಯಾವ ಥರ ವ್ಯಕ್ತಿ, ಹಾನೆಸ್ಟಾಗಿ ಅವ್ರು ದುಡ್ಕೊಂಡು ಕಷ್ಟಪಟ್ಟು ಇರೋ ವ್ಯಕ್ತಿ, ಆದರೆ ಈ ಮನೋಜ್ ಒಂಥರ ಪೆದ್ದ ಅಲ್ಲ ಅವನು ಅಂತ ಹೇಳ್ತಾರೆ ಛಾಯಾ. ಹೇಳಿಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ. ಛಾಯಾ ಹೊರಟೋದ್ಮೇಲೆ ರವಿ ಬಂದ್ಬಿಟ್ಟು, ಅಲ್ಲ ಕಣೋ ಇಷ್ಟು ದಿನ ಎಲ್ಲರಿಗೂ ಏಮರ್ಸ್ತಿದ್ದಲ್ಲ ನೀನು ಅಂತ ಹೇಳ್ತಾನೆ. ಅಲ್ಲ ರೋಹಿಣಿ, ಅವನ ಜೊತೆ ಸೇರಿಕೊಂಡು ನೀನು ಕೂಡ ಎಲ್ಲ ಕೂಡ ವಿಷಯ ಮುಚ್ಚಿಟ್ಟಿದ್ದಲ್ದೆ ನನಗೇನು ಗೊತ್ತೇ ಇಲ್ಲ ಅನ್ನೋ ಥರ ನಾಟಕ ಬೇರೆ ಆಡ್ತಾ ಇದ್ದೆ, ಅದು ಬೇರೆ ಶೋರೂಮ್ನ ಓಪನ್ ಮಾಡಿದ್ದು ನಮ್ಮ ಅಪ್ಪ ಕೊಟ್ಟಿರೋ ದುಡ್ಡಲ್ಲೇ ಅಂತ ಹೇಳಿ ಎಲ್ಲರಿಗೂ ಹ್ಯಾಮರ್ಸಿ ಸುಳ್ಳು ಹೇಳ್ಕೊಂಡು ಓಡಾಡ್ತಿದ್ದೆ ಅಂತ ಹೇಳಿ ಶ್ರುತಿ ಹೇಳ್ತಾಳೆ. ರಂಗನಾಥ್ ಅವರು ಮನೋಜನ್ಗೆ, ಮನೋಜ ಬಾರೋ ಇಲ್ಲಿ ಅಂತ ಹೇಳಿ ಕರೀತಾರೆ. ರಂಗನಾಥ್ ಅವ್ರು ಹೇಳ್ತಾರೆ, ಅಲ್ಲ ಕಣೋ ಮನೋಜ, ಎಷ್ಟು ದಿನ ನಾನು ಹೇಳ್ತಾ ಇದ್ದೆ ನೀನು ಎಲ್ಲರಿಗೂ ಯಾಮರ್ಸ್ತಾ ಇದೀಯ ಅಂತ, ಇನ್ನೂ ಯಾಮರ್ಸೋದು ಬಿಟ್ಟಿಲ್ವೇನೋ ನೀನು, ಯಾವಾಗ ಬುದ್ಧಿ ಕಲಿತೀಯ ನೀನು ಅಂತ ಹೇಳಿ ಬೈತಾ ಇರ್ತಾರೆ. ರಂಗನಾಥ್ ಅವರು, ರೋಹಿಣಿ ನೀನು ಈಗ ಶೋರೂಮ್ ಓಪನ್ ಮಾಡಿರೋದು ಈ ದುಡ್ಡಿಂದ ಏನಮ್ಮ ಅಂತ ಹೇಳಿ ಕೇಳಿದಾಗ ರೋಹಿಣಿ ಈ ಕಡೆ ಭಯ ಪಟ್ಕೊಂಡು ಹೌದು ಮಾವ ಅಂತ ಹೇಳ್ತಾಳೆ. ಆಗ ಶಾಂತಿಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಶಾಂತಿ ಕೋಪ ಮಾಡಿಕೊಂಡು ಮನೋಜ್ ಈ ಕಡೆ ಬಾಯಿಲಿ ಅಂತ ಹೇಳಿ ಕರೀತಾಳೆ. ಮನೋಜ ಬಂದು ನಿಂತ್ಕೊಂಡ್ಮೇಲೆ ಕಾಲರ್ನ ಹಿಡ್ಕೊಂಡು, ಅಲ್ಲ ಕಣೋ ನಿನಗೆ ನನ್ನ ಹತ್ರ ಹೇಳ್ದೆ ನಿನಗೆ ಮುಚ್ಚಿಟ್ಟಿದೆಯಲ್ಲ, ನಿನಗೆ ಹೇಗೋ ಮನ್ಸು ಬರುತ್ತೆ, ನಿನಗೋಸ್ಕರ ನಾನು ಏನೆಲ್ಲ ಮಾಡಿದೆ, ನಿನಗೆ ಹೇಗೋ ಮನ್ಸು ಬಂತು ಮುಚ್ಚಿಡೋಕ್ಕೆ ಅಂತ ಹೇಳಿದಾಗ, ಅಮ್ಮ ತಪ್ಪಾಯ್ತಮ್ಮ, ನನಗೆ ಈ ದುಡ್ಡನ್ನ ಈ ಥರ ಐಡಿಯಾ ಕೊಟ್ಟಿದ್ದು ಶೋರೂಮ್ ನಾವು ಓಪನ್ ಮಾಡೋಣ ಅಂತ ಹೇಳಿದ್ದೆ ರೋಹಿಣಿ ಅಂತ ಹೇಳಿದಾಗ ಈ ಕಡೆ ಅಂದರೆ ಶಾಂತಿ ರೋಹಿಣಿ ಮುಖ ನೋಡಿಕೊಂಡು ನಿಂತಿರ್ತಾಳೆ. ಸೂರ್ಯ ಹೇಳ್ತಾನೆ, ಈಗ ಜಡ್ಜಮ್ಮಂಗೆ ಎಲ್ಲ ಗೊತ್ತಾಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ ಅಂತ ಹೇಳ್ತಾನೆ. ಶಾಂತಿ ರೋಹಿಣಿ ಹತ್ರ ಹೋಗ್ಬಿಟ್ಟು, ನೀನು ನನ್ನ ಹತ್ರ ಏನು ಹೇಳಿದೆ, ನಮ್ಮ ಅಪ್ಪ ಕಳಿಸಿರೋ ದುಡ್ಡಿಂದ ನಾನು ಶೋರೂಮ್ ಓಪನ್ ಮಾಡಿದ್ದೀನಿ ಅಂತ ಹೇಳಿದೆ ತಾನೇ, ಹೇಗೆ ನೀನು ಹೇಳಿದೆ ನೀನು ಅಂತ ಹೇಳಿ ಕಪಾಳಕ್ಕೆ ರಪ್ಪನಂಗೆ ಹೊಡಿತಾರೆ. ಆಗ ರೋಹಿಣಿ ಹೇಳ್ತಾಳೆ, ಅಲ್ಲ ಅತ್ತೆ, ನಾನು ಆ ದುಡ್ಡನ್ನ ನಾನೇನಾದರೂ ಶೋರೂಮಿಗೆ ಹಾಕಿರಲಿಲ್ಲ ಅಂತ ಅಂದಿದ್ರೆ ಈ ಕಡೆ ಮನೋಜ ಅಂದರೆ ಪಾರ್ಕು ಅದು ಇದು ಅಂತ ಹೇಳಿ ಈ ಕಡೆ ಟೈಮ್ ವೇಸ್ಟ್ ಮಾಡ್ತಾಯಿದ್ರು, ಯಾವುದೇ ಇಂಟರ್ವ್ಯೂ ಅಟೆಂಡ್ ಮಾಡ್ತಾ ಇರಲಿಲ್ಲ, ಕೆಲಸ ಇಲ್ದಂಗೆ ಕೂತಿರ್ತಿದ್ರು, ಮನೆಯಲ್ಲಿ ಅವರಿಗೆ ತುಂಬಾ ಅವಮಾನ ಆಗ್ತಾಯಿತ್ತು, ಹಾಗಾಗಿ ನಾನು ಮುಚ್ಚಿಟ್ಟಿದ್ದೆ, ಅವರಿಗೋಸ್ಕರ ನಾನು ಮಾಡಿದೆ ಅಂತ ಹೇಳಿದಾಗ ಶಾಂತಿ ಹೇಳ್ತಾಳೆ, ಏನು ನನ್ನ ಹತ್ರ ಬಂದು ಕೊಡಬೇಕಾಯ್ತು, ನಾನು ಮಾಡ್ಕೊಡ್ತಿದ್ದೆ ಅಂತ ಹೇಳಿದಾಗ, ನಾನು ಬರೋಕ್ಕಿಂತ ಮುಂಚೆನೇ ನೀವೇನು ಮಾಡಿದ್ರಿ, ಏನು ಮಾಡಿರಲಿಲ್ಲ, ಅವನಿಗೆ ಒಂದು ಕೆಲಸ ಆಗಲಿ ಏನು ಕೊಡಿಸಿರಲಿಲ್ಲ, ಅವ್ರು ಬೀದಿ ಅಲಿತಾ ಇದ್ರು ಅಂತ ಹೇಳಿದಾಗ ಈ ಕಡೆ ಮತ್ತೆ ಶಾಂತಿ ಕೋಪ ಮಾಡ್ಕೊಂಡು, ಏನು ಹೇಳ್ತಾ ಇದೆಯಾ ಅಂದರೆ ತಾಯಿಯಾಗಿ ನಾನು ಅವನಿಗೇನು ಮಾಡಿಲ್ವಾ, ನಾನು ಅವನಿಗೆ ಓದಿಸಿಲ್ವಾ, ಇಷ್ಟವರೆಗೂ ನಾನು ತಂದಿಲ್ವಾ ಅಂತ ಹೇಳಿ ಮತ್ತೆ ಹೊಡಿತಾಳೆ. ಅಂದರೆ ನಿನ್ನ ಅರ್ಥ ನೀನು ಬಂದಮೇಲೆ ನನ್ನ ಮಗ ಉದ್ಧಾರ ಆಗಿರೋದು ಅಂತ, ನಾನಿದ್ದಾಗ ನಾನು ಉದ್ಧಾರ ಆಗಿಲ್ಲ ನನ್ನ ಮಗ ಅಂತ ಹೇಳ್ತೀಯ ಅಂತ ಹೇಳಿ ಚೆನ್ನಾಗಿ ಹೊಡಿತಾ ಇರ್ತಾಳೆ. ಈ ಕಡೆ ಮನೋಜನ ಮುಖ ನೋಡ್ತಾ ಇರ್ತಾಳೆ ರೋಹಿಣಿ, ಆದರೆ ಅವನು ಮನೋಜ ತಡಿಯೋಕ್ಕೆ ಬರ್ದೇನೆ ಅಲ್ಲೇ ನಿಂತಿರ್ತಾನೆ. ಆಗ ರೋಹಿಣಿ ಗೊತ್ತಾಗುತ್ತೆ ಮನೋಜ ನನಗೆ ಹೆಲ್ಪ್ ಮಾಡೋಕ್ಕೆ ಬರ್ತಾ ಇಲ್ಲ ಅಂತ ಹೇಳಿ ತುಂಬಾ ಬೇಜಾರು ಮಾಡ್ಕೋತಾ ಇರ್ತಾಳೆ. ಇನ್ನು ಹೊಡೆಯೋಕ್ಕೆ ಹೋದಾಗ ರಂಗನಾಥ್ ಅವ್ರು ಬಿಡಿಸ್ಬಿಟ್ಟು, ಬಿಡು ಏನೂ ಆಗಲ್ಲ ಸುಮ್ಮನೆ ಇರು, ಈಗ ಗೊತ್ತಾಯ್ತಲ್ವಾ ಸುಮ್ಮನೆ ಇರು ಅಂತ ಹೇಳ್ತಾರೆ. ಹೇಳಿದ್ಮೇಲೆ ಈ ಕಡೆ ರೋಹಿಣಿ ಒಳಗಡೆ ರೂಮಲ್ಲಿ ಹೋಗಿ ಲಾಕ್ ಮಾಡ್ಕೋತಾಳೆ. ಈ ಕಡೆ ಲಾಕ್ ಮಾಡ್ಕೊಂಡ್ಮೇಲೆ ಮನೋಜ ಬಂದು ರೋಹಿಣಿ ಹತ್ರ ಹೋಗುವಾಗ, ಎಲ್ಲೋ ಹೋಗ್ತಾ ಇದ್ಯಾ ಬಾರೋ ಇಲ್ಲಿ ಅಂತ ಹೇಳಿ ಎಳೆದ್ಬಿಟ್ಟು ಆ ಕಡೆ ನಡಿ ಅಂತ ಹೇಳಿ ಕಳಿಸ್ತಾಳೆ. ಕಳಿಸಿದಾದ್ಮೇಲೆ ಮನೋಜ ಈ ಕಡೆ ಒಂದು ಕಡೆ ಮನೋಜ ಆದರೆ ಇನ್ನೊಂದು ಕಡೆ ರೋಹಿಣಿ ಲಾಕ್ ಮಾಡಿಕೊಂಡು ತುಂಬಾ ಅಳ್ತಾ ಇರ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಗುತ್ತೆ. ಮುಂದಿನ ಸಂಚಿಕೆಗಾಗಿ ಕಾಯ್ತಾರಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.